ದಕ್ಷಿಣದ ಹೆಬ್ಬಾಗಿಲು ಕರುನಾಡ ಕುರುಕ್ಷೇತ್ರ ಗೆಲ್ಲೋದಕ್ಕೆ ಮತ್ತೆ ನಮೋ ಆಗಮಿಸ್ತಾ ಇದ್ದಾರೆ ಕರ್ನಾಟಕಕ್ಕೆ. ದಕ್ಷಿಣ ಭಾರತದ ಹೆಬ್ಬಾಗಿಲು ಕರ್ನಾಟಕವನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೊನ್ನೆಯಷ್ಟೇ ಮೈಸೂರಿಗೆ ಆಗಮಿಸಿದ್ರು, ಮಂಗಳೂರಿಗೆ ಆಗಮಿಸಿದ್ರು. ಅದರ ಬೆನ್ನಲ್ಲೇ 20ನೇ ತಾರೀಕಿಗೆ ಮತ್ತೊಮ್ಮೆ ಆಗಮಿಸ್ತಾ ಇದ್ದಾರೆ. ಇದು ಬೆಂಗಳೂರಿಗೆ. ದಕ್ಷಿಣ ಭಾರತದ ಹೆಬ್ಬಾಗಿಲು ಕರ್ನಾಟಕ ಚುನಾವಣೆ ಘೋಷಣೆಯ ಬಳಿಕ ಈಗಾಗಲೇ 3 ಬಾರಿ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ, ಎಂಟ್ರಿ ಆಗಿದ್ದಾರೆ. ಶನಿವಾರ ಮತ್ತೊಮ್ಮೆ ಸಿಲಿಕಾನ್ ಸಿಟಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ. ಮೈಸೂರು ಕರಾವಳಿ ಪ್ರಚಾರದ ಬೆನ್ನಲ್ಲೇ ಮತ್ತೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕರುನಾಡ ಕುರುಕ್ಷೇತ್ರವನ್ನು ಗೆಲ್ಲುವುದಕ್ಕೆ ಪದೇ ನರೇಂದ್ರ ಮೋದಿ ಅವರ ಆಗಮನ ಬಹಳ ನಿರೀಕ್ಷಿತ, ಬರಲೇಬೇಕು. ಹಾಗಾಗಿ ಮತ್ತೊಮ್ಮೆ ಪ್ರಧಾನಿಗಳು ಆಗಮಿಸ್ತಾ ಇದ್ದಾರೆ. 6 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ನರೇಂದ್ರ ಮೋದಿ ಈ ಬಾರಿ ಮತಬೇಟೆಯನ್ನು ನಡೆಸ್ತಾರೆ. ಒಕ್ಕಲಿಗ ನಿರ್ಣಾಯಕವಾದಂತಹ ಆ 6 ಕ್ಷೇತ್ರಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರವನ್ನು ಮಾಡ್ತಾರೆ. ಯಾವುದ 6 ಕ್ಷೇತ್ರಗಳು? ಒಕ್ಕಲಿಗರೇ ನಿರ್ಣಾಯಕವಾಗಿರುವಂತಹ 6 ಕ್ಷೇತ್ರಗಳು. ಅದರಲ್ಲೂ ಬೆಂಗಳೂರು ಸಿಟಿಯಲ್ಲಿರುವಂತಹ 3 ಕ್ಷೇತ್ರಗಳು, ಜೊತೆಗೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಹೀಗೆ ಈ 6 ಕ್ಷೇತ್ರಗಳು ನೋಡಿ. ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಇದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಈ 6 ಕ್ಷೇತ್ರಗಳನ್ನ ಫೋಕಸ್ ಆಗಿ ಮಾಡಿಕೊಂಡು ಪ್ರಧಾನಿಗಳ ಎಂಟ್ರಿ ಆಗ್ತಾ ಇದೆ. 6 ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ನಮೋ ಪ್ರಚಾರವನ್ನು ಮಾಡ್ತಾರೆ. 6 ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಆಗಮಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಚುನಾವಣೆ ಘೋಷಣೆಯಾದ ಬಳಿಕ ಅವರು ಕಲಬುರಗಿಯಿಂದ ಪ್ರಚಾರವನ್ನು ಆರಂಭ ಮಾಡಿದ್ರು, ನೇರವಾಗಿ ಶಿವಮೊಗ್ಗಕ್ಕೆ ಬಂದರು. ಶಿವಮೊಗ್ಗದಲ್ಲಿ ಪ್ರಚಾರ ಆಯಿತು. ಅದರ ಬೆನ್ನಲ್ಲೇ ಒಂದು ದಿನದ ಹಿಂದೆ ಮೈಸೂರು ಕರಾವಳಿ ಭಾಗ ಎರಡನ್ನೂ ಸೇರಿಸಿದಂತೆ ಸಮಾವೇಶಗಳನ್ನು ಮಾಡಿದ್ರು, ರೋಡ್ ಶೋವನ್ನು ಮಾಡಿದ್ರು. ಇದರ ಬೆನ್ನಲ್ಲೇ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. 20ನೇ ತಾರೀಕು ನಮೋ ಬೆಂಗಳೂರಿನಲ್ಲಿರ್ತಾರೆ. ಒಟ್ಟು 6 ಕ್ಷೇತ್ರಗಳನ್ನ ಈ ಬಾರಿ ಟಾರ್ಗೆಟ್ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಈ 6 ಕ್ಷೇತ್ರಗಳಲ್ಲಿ ಒಕ್ಕಲಿಗರೇ ನಿರ್ಣಾಯಕ. ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಈ 6 ಕ್ಷೇತ್ರಗಳನ್ನ ಫೋಕಸ್ ಮಾಡಿಕೊಂಡು ಬರ್ತಾ ಇದ್ದಾರೆ. ನಮೋ ಟಾರ್ಗೆಟ್ 28 ರೀಚ್ ಆಗೋದಕ್ಕೆ ಪದೇ ನಮೋ ಆಗಮಿಸಲೇಬೇಕು, ಆಗಮಿಸ್ತಾನೂ ಇದ್ದಾರೆ. ಸಮಾವೇಶದ ಪ್ಲಾನ್ ಮಧ್ಯೆಯೇ ರೋಡ್ ಶೋಗೂ ಕೂಡ ಚಿಂತನೆ ಆಗಿದೆಯಂತೆ. ಕೇವಲ ಸಮಾವೇಶ ಮಾತ್ರ ಅಲ್ಲ, ರೋಡ್ ಶೋನಲ್ಲೂ ಕೂಡ ಪ್ರಧಾನಿಗಳು ಭಾಗಿಯಾಗ್ತಾ ಇದ್ದಾರೆ. ಮೋದಿ ಬಂದಷ್ಟು ಉತ್ಸಾಹ ದುಪ್ಪಟ್ಟಾಗುತ್ತೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಕಟ್ಟಿ ಹಾಕೋದಕ್ಕೆ ಈ ತಂತ್ರಗಾರಿಕೆಯನ್ನು ಹೆಣೆಯಲಾಗಿದೆ. ಮೋದಿ ಎಷ್ಟು ಬಾರಿ ಬರ್ತಾರೋ ಅಷ್ಟು ಕಾರ್ಯಕರ್ತರಲ್ಲಿ, ನಾಯಕರಲ್ಲಿ ಉತ್ಸಾಹ ದುಪ್ಪಟ್ಟಾಗುತ್ತೆ ಅನ್ನೋ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ಹಾಗಾಗಿ ಮತ್ತೆ ನಮೋ ಜೊತೆ ದೇವೇಗೌಡರು ವೇದಿಕೆ ಹಂಚಿಕೊಳ್ಳುವಂತ ಸಾಧ್ಯತೆಯೂ ಇದೆ. ಒಕ್ಕಲಿಗ ನಿರ್ಣಾಯಕ 6 ಕ್ಷೇತ್ರಗಳಲ್ಲಿ ಪ್ರಧಾನಿ ಮೋದಿ ಪ್ರಚಾರವನ್ನು ಮಾಡ್ತಾರೆ. ಮೈಸೂರಿನ ಜಂಟಿ ಸಮಾವೇಶದಲ್ಲಿ ದೇವೇಗೌಡರು ಒಂದು ಮಾತನ್ನು ಹೇಳಿದರು. ಯಡಿಯೂರಪ್ಪನವರೇ, ಎಲ್ಲಿ ಬೇಕಾದ್ರೂ ಕರೀರಿ, ನಗ್ನಗ್ತಾ ಬಹಳ ಖುಷಿಯಿಂದ ಬರ್ತೀನಿ, ಎಲ್ಲ ಕಡೆ ನಾನು ಪ್ರಚಾರ ಮಾಡ್ತೀನಿ, ರಾಜ್ಯದ ಮೂಲೆಗಳಲ್ಲೂ ಪ್ರಚಾರ ಮಾಡ್ತೀನಿ ನೀವು ಕರೆದ್ರೆ ಅಂತ ಅವ್ರು ಹೇಳಿದರು. ಹಾಗಾಗಿ ಈ 6 ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಡಾಮಿನೆನ್ಸ್ ಹೆಚ್ಚಾಗಿರೋದ್ರಿಂದ, ಒಕ್ಕಲಿಗರೇ ನಿರ್ಣಾಯಕರಾಗಿರೋದ್ರಿಂದ ಇಲ್ಲೂ ಕೂಡ ದೇವೇಗೌಡರು ಪ್ರಧಾನಿಗಳನ್ನ ಕೂಡಿಕೊಳ್ಳಬಹುದು. ಮಾರುತಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಗುಡ್ ಮಾರ್ನಿಂಗ್ ಮಾರುತಿ. ನಾವು ಹೇಳ್ತಾ ಇದ್ವಿ, ನಮ್ಮ ಕರ್ನಾಟಕದಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಬಿಜೆಪಿ ಅಂದುಕೊಂಡಿದೆ. ಅದು ಸಾಧ್ಯ ಆಗಬೇಕು ಅಂತ ಹೇಳಿದ್ರೆ ಮೋದಿಯ ಮುಖದಲ್ಲಿ ಚುನಾವಣೆಗೆ ಹೋಗಬೇಕು, ಮೋದಿ ಅವ್ರನ್ನ ಆದಷ್ಟು ಕರೆಸಬೇಕು, ಪ್ರಚಾರ ಮಾಡಿಸಬೇಕು, ಒಂದು ಹವಾ ಎಬ್ಬಿಸಬೇಕು. ಅದೇ ಟೆಕ್ನಿಕ್ ಅನ್ನು ಬಳಸ್ಕೊಳ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಆದರೆ ಇನ್ನು 10 ದಿನ ಮಾತ್ರ ಬಾಕಿ ಇದೆ ಮೊದಲ ಫೇಸ್ನ ಚುನಾವಣೆಗೆ. ಬಟ್ ಕಡಿಮೆ ಆಗ್ಲಿಲ್ವಾ ಅಂತ ಎಂಟ್ರಿ ಮೋದಿ ಅವ್ರದ್ದು ಈ ಬಾರಿ? ವಾಸುದೇವ್, ವೆರಿ ಗುಡ್ ಮಾರ್ನಿಂಗ್. 2024ರ ಲೋಕಸಭಾ ಚುನಾವಣೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಿಡಿದು ರಾಷ್ಟ್ರೀಯ ಮಟ್ಟದ ಬಿಜೆಪಿ ನಾಯಕರು, ರಾಜ್ಯ ಮಟ್ಟದ ಬಿಜೆಪಿ ನಾಯಕರು ಕರ್ನಾಟಕವನ್ನ ಬಹಳಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಕಾರಣ ಇಷ್ಟೇ, ಈಗಾಗಲೇ ಏನು 400 ಸ್ಥಾನಗಳನ್ನು ನಾವು ಗೆಲ್ಲಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡಿದ್ದಾರೆ. ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಸ್ಥಾನವನ್ನ ನಾವು ಗೆದ್ರೆ ಆ ಸಂಖ್ಯೆಯನ್ನ ರೀಚ್ ಆಗ್ಬೋದು ಅನ್ನುವಂತ ಒಂದು ಲೆಕ್ಕಾಚಾರ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ಜೆ ಪಿ ನಡ್ಡಾ ಅವರು ಮಾಡುವಂಥದ್ದು. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಇನ್ನು ಅಷ್ಟು ದೊಡ್ಡ ಮಟ್ಟದ ಅಲೆ ಇಲ್ಲ ಅನ್ನುವಂಥದ್ದು ಪದೇ ಚುನಾವಣೆಗಳಲ್ಲಿ ಸಾಬೀತಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸಿನ ನಡುವೆನೂ ಕೂಡ 6 ರಾಜ್ಯಗಳಲ್ಲಿ ಇನ್ನೂ ಕೂಡ ಬಿಜೆಪಿ ಸಂಘಟನಾತ್ಮಕವಾಗಿ ಚುರುಕಾಗಿಲ್ಲ ದಕ್ಷಿಣ ಭಾರತದಲ್ಲಿ. ಆದ್ರೆ ಕರ್ನಾಟಕ ಅದಕ್ಕೆ ತದ್ವಿರುದ್ಧ. ಕರ್ನಾಟಕದಲ್ಲಿ 1999ರ ಚುನಾವಣೆ ಆದ ಬಳಿಕ ಬಹುತೇಕ ಎಲ್ಲಾ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗಿಂತಲೂ ಹೆಚ್ಚು ಸ್ಥಾನಗಳನ್ನ ಗೆದ್ದಿದೆ. ಕಡಿಮೆ ಅಂದ್ರೆ 18 ಸ್ಥಾನಗಳನ್ನ ಗೆದ್ದಿರುವಂತಹ ಒಂದು ಉದಾಹರಣೆಯೂ ಕೂಡ ಇದೆ.
ಪುನಃ ಚುನಾವಣೆ ಆದಂತ 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಾಗ 26 ಸ್ಥಾನಗಳನ್ನ ಗೆದ್ದಿರುವಂತಹ ಒಂದು ಉದಾಹರಣೆ ಇರೋದ್ರಿಂದ ಇದೇ ರಾಜ್ಯದಿಂದ ಮತ್ತೊಮ್ಮೆ ನಾವು 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ರಾಷ್ಟ್ರೀಯ ಮತ್ತೆ ರಾಜ್ಯ ಮಟ್ಟದ ಬಿಜೆಪಿ ನಾಯಕರು ಹಾಕೊಂಡಿರುವಂತದ್ದು. ಹೀಗಾಗಿ ಪದೇ ಪದೇ ನರೇಂದ್ರ ಮೋದಿ ಅವರನ್ನ ರಾಜ್ಯಕ್ಕೆ ಕರೆಸಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ರಾಜ್ಯ ಬಿಜೆಪಿ ಘಟಕ ಹಾಕೊಂಡಿತ್ತು. ನೀವೇ ಅಂದಂತೆ ಈ ಬಾರಿ ಯಾಕೋ ತಡವಾಯ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಎಂಟ್ರಿ ಅಂತ. ಇಲ್ಲ, ಈ ಬಾರಿ ಅಷ್ಟೇನು ತಡವಾಗಿಲ್ಲ. ಯಾಕಂತ ಹೇಳಿದ್ರೆ ಕಳೆದ ಇದೇ ದಿನಕ್ಕೆ 1 ತಿಂಗಳ ಹಿಂದೆ ಕಲಬುರಗಿಯಿಂದ ಆರಂಭ ಆಯ್ತು ಮೋದಿ ಅವರ ಪ್ರಚಾರದ ರ್ಯಾಲಿಗಳು, ಪ್ರಚಾರದ ಸಮಾವೇಶಗಳು. ಕಲಬುರಗಿ ಆಯ್ತು, ಶಿವಮೊಗ್ಗ ಆಯ್ತು, ಅದಾದ ಬಳಿಕ ಮೈಸೂರು ಆಗಿದೆ, ಮಂಗಳೂರು ಆಗಿದೆ, ಈಗ ಬೆಂಗಳೂರಿಗೆ ಎಂಟ್ರಿ ಕೊಡ್ತದೆ. ಅಂದ್ರೆ ವಲಯವಾರು ರೀಚ್ ಆಗುವಂತ ಒಂದು ಕೆಲಸ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಅವರ ಟೀಮ್ ಮಾಡ್ತಾ ಇದೆ. ಕಲಬುರಗಿ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬರುತ್ತೆ. ಅದೇ ರೀತಿ ಮಧ್ಯ ಕರ್ನಾಟಕ ಮತ್ತೆ ಮಲೆನಾಡು ಕರ್ನಾಟಕವಾಗಿ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಅಂದ್ರೆ ಕೇವಲ ಶಿವಮೊಗ್ಗದಲ್ಲಿ ಅಷ್ಟೇ ಪ್ರಚಾರ ಮಾಡಿದ್ದಲ್ಲ, ಶಿವಮೊಗ್ಗದ ಸುತ್ತಮುತ್ತಲು ಇರುವಂತಹ 4 ಕ್ಷೇತ್ರಗಳಿಗೆ ರೀಚ್ ಆದ ಒಂದು ರೀತಿಯಲ್ಲಿ ಅವರ ಒಂದು ಸ್ಟ್ರಾಟಜಿ ಇರುವಂತದ್ದು. ಅದೇ ರೀತಿ ಕಲಬುರಗಿಯಲ್ಲಿ ಹೈದರಾಬಾದ್ ಕಲ್ಯಾಣ ಕರ್ನಾಟಕದಲ್ಲಿ ಬರುವಂತಹ 5 ಲೋಕಸಭಾ ಕ್ಷೇತ್ರಗಳನ್ನ ಗುರಿಯಾಗಿಟ್ಕೊಂಡು ಅವತ್ತು ಪ್ರಚಾರವನ್ನ ಮಾಡಿದ್ವಿ. ಇವತ್ತು ಬೆಂಗಳೂರಿಗೆ ಬರ್ತಾ ಇರುವಂತಹ ಕಾರಣ ಇಷ್ಟೇ. ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಒಂದು ಕಡೆ ಬೆಂಗಳೂರಿನ ಉತ್ತರದಲ್ಲಿ ಪ್ರಚಾರ ಸಮಾವೇಶ ಮಾಡಿದ್ರೆ ಬೆಂಗಳೂರು ಉತ್ತರ, ಕೇಂದ್ರ, ದಕ್ಷಿಣ ಈ 3 ಲೋಕಸಭಾ ಕ್ಷೇತ್ರಗಳನ್ನ ರೀಚ್ ಆಗ್ಬೋದು ಅನ್ನುವಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ಮಾಡಿದ್ದಾದ್ರೆ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಈ 6 ಕ್ಷೇತ್ರಗಳ ಕಾರ್ಯಕರ್ತರಿಗೆ ಹುಮ್ಮಸ್ಸು ತುಂಬುವಂತದ್ದು ಹಾಗೂ ಸಂಘಟನಾತ್ಮಕವಾಗಿ ಇನ್ನಷ್ಟು ಚುರುಕು ಮಾಡುವಂತದ್ದು, ಕಾಂಗ್ರೆಸ್ಗೆ ಒಂದಷ್ಟು ಚೆಕ್ಮೆಟ್ ಕೊಡುವಂತಹ ಒಂದು ಸಲುವಾಗಿ ಈ ಬಾರಿ ನರೇಂದ್ರ ಮೋದಿ ಅವರು ಎಂಟ್ರಿ ಆಗ್ತಾ ಇರುವಂತದ್ದು. ಇನ್ನೂ ಕೂಡ ಇದಾದ ಬಳಿಕ 20ನೇ ತಾರೀಕು ಆದ ಬಳಿಕ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಫಸ್ಟ್ ಫೇಸ್ ಆದ ಚುನಾವಣೆ ಆದ ಬಳಿಕ ಇನ್ನೂ ಒಂದು 10 ದಿನಗಳ ಕಾಲ ಸಮಯಾವಕಾಶ ಇರೋದ್ರಿಂದ ಬಹುತೇಕ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಮತ್ತೊಮ್ಮೆ ಬರುವಂತಹ ಒಂದು ಸಾಧ್ಯತೆ ಇದೆ. ವಾಸ್ತವ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.